ಕರ್ನಾಟಕ ನಿವೃತ್ತ ನೌಕರರ ವೇದಿಕೆ ಅಡಿಯಲ್ಲಿ ನಾನು ಅಶೋಕ್ ಎಂ ಸಜ್ಜನ್, ರಾಜ್ಯ ಸಂಸ್ಥಾಪಕ ಸಂಚಾಲಕ, ಕರ್ನಾಟಕ ನಿವೃತ್ತ ನೌಕರರ ವೇದಿಕೆ ಹುಬ್ಬಳ್ಳಿಯಿಂದ. ನಮ್ಮ ಕರ್ನಾಟಕ ನಿವೃತ್ತ ನೌಕರರ ವೇದಿಕೆಯ ರಾಜ್ಯ ಸಂಸ್ಥಾಪಕ ಮಹಾಪ್ರಧಾನ ಸಂಚಾಲಕರಾದ ಶ್ರೀ ಎಂ ಷಣ್ಮುಖಯ್ಯನವರು ಹಾಗೂ ಶ್ರೀ ಶಂಕರಪ್ಪ ಲಮಾಣಿಯವರು ಹಾಗೂ ಶ್ರೀ ಗುರು ತಿಗಡಿಯವರು ಹಾಗೂ ಶ್ರೀ ಎಸ್.ಜಿ. ಬಿಸೇರೊಟ್ಟಿಯವರು ಹಾಗೂ ಇನ್ನುಳಿದ ಎಲ್ಲ ರಾಜ್ಯ, ಜಿಲ್ಲೆ, ತಾಲೂಕು ಪ್ರಧಾನ ಸಂಚಾಲಕರ ಮೂಲಕ ತಮ್ಮಗಳಿಗೆ ಗೊತ್ತುಪಡಿಸುತ್ತಿರುವುದೇನೆಂದರೆ, ನಿನ್ನೆ ನಾವು ಮಾಧ್ಯಮಗಳ ಮೂಲಕ ತಮಗೆ ಪ್ರಕಟಿಸಿರುವಂತೆ ದಿನಾಂಕ 1/10/2024 ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆಯ ಸಂದರ್ಭದಲ್ಲಿ ನಾವು ನಿನ್ನೆ ಸುತ್ತೋಲೆ ಅನುಸಾರ ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆಯನ್ನ ಕಪ್ಪು ಬಟ್ಟೆ ಧರಿಸಿ ಆಯಾ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ನಾವು ಹೋರಾಟ, ಧರಣಿ, ಸತ್ಯಾಗ್ರಹ, ಪ್ರತಿಭಟನೆಯನ್ನ ಮಾಡಿ ಒಂದು ದಿನದ ಅವಧಿಯಲ್ಲಿ ಸನ್ಮಾನ್ಯ ಜಿಲ್ಲಾಧಿಕಾರಿಗಳಿಗೆ, ಸರ್ಕಾರದ ಮುಖ್ಯಮಂತ್ರಿಗಳಿಗೆ ಹಾಗೂ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ಮನವಿ ಅರ್ಪಣಾ ಕಾರ್ಯಕ್ರಮ ನಿನ್ನೆ ಸುತ್ತೋಲೆ ಪ್ರಕಾರ ಅದನ್ನು ನಡೆಸುವಂತಹದ್ದು. ಯಾವುದೇ ಮುಂದೂಡುವಂತಹ ಪ್ರಶ್ನೆ ಇಲ್ಲ. ಯಾಕೆಂತಂದ್ರೆ ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆ ನಮಗೆ ಮತ್ತೆ 1 ವರ್ಷದವರೆಗೆ ಅದು ಸಿಗುವುದಿಲ್ಲ. ಸರ್ಕಾರ ಮತ್ತು ಶಾಸಕಾಂಗ ಕಾರ್ಯಾಂಗದ ಗಮನ ಸೆಳೆಯುವಲ್ಲಿ ಕೇಂದ್ರ ಸರ್ಕಾರದವರೆಗೂ ನಮ್ಮ ಒಂದು ಅಳಲು ಕೇಳುವಂತಹ ಸಾಧ್ಯತೆಗಳಿರುವುದರಿಂದ ಅವುಗಳೆಲ್ಲ ನಿಗದಿಗೊಳಿಸಿದ 1/10/2024 ನೀವುಗಳೆಲ್ಲ ನಮ್ಮ ಒಂದು ದಿನದ ಧರಣಿ, ಸತ್ಯಾಗ್ರಹ, ಪ್ರತಿಭಟನೆ ಹೋರಾಟವನ್ನ ಕಪ್ಪು ಬಟ್ಟೆ ಧರಿಸಿ ಬೇಡಿಕೆಗಳನ್ನು ಮುಂದುವರಿಸಿ ಕಾನೂನಾತ್ಮಕ ನಿಯಮಗಳನ್ನ ಈಗಾಗಲೇ ತಮಗೆ ತಿಳಿಸಿರುವಂತೆ ಸುದ್ದಿಗೋಷ್ಠಿಯನ್ನ ಮಾಡಿ ತಾವೆಲ್ಲ ಸನ್ನದ್ಧರಾಗಬೇಕು. ಮುಂದೂಡುವ ಪ್ರಶ್ನೆ ಇಲ್ಲ, ಮುಂದೂಡುವುದಿಲ್ಲ. ತಾವೆಲ್ಲ ಸನ್ನದ್ಧರಾಗಿ ದಯವಿಟ್ಟು ಸಹಕರಿಸಿ. ಇದು ನಮ್ಮ ಕೆಲಸ, ಇದು ನಮ್ಮ ಹೋರಾಟ, ಇದು ನಮ್ಮ ಬೇಡಿಕೆ. ತಾವೆಲ್ಲ ಶಕ್ತಿ ತುಂಬಿ, ತಾವೆಲ್ಲ ಯುಕ್ತಿ ತುಂಬಿ 1/10/2024 ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆ ಸಂದರ್ಭದಲ್ಲಿ ನೀವುಗಳೆಲ್ಲ ಕಪ್ಪು ಬಟ್ಟೆ ಧರಿಸಿ ಅದೇ ದಿನಾಂಕಕ್ಕೆ ಈಗಾಗಲೇ ಗೊತ್ತುಪಡಿಸಿದ ಸುತ್ತೋಲೆ ಅನುಸಾರ ನಾವು ಆ ಆಂದೋಲನವನ್ನ, ಚಳವಳಿಯನ್ನ, ಧರಣಿಯನ್ನ, ಸತ್ಯಾಗ್ರಹವನ್ನ, ಹೋರಾಟವನ್ನ